Hi guys, welcome back to my channel for my vlog. So ನಾನು ನಿಮ್ಮ ಪಲ್ಲವಿ and ಇವತ್ತು ನಾನು ಈಗ ರೆಡಿ ಆಗಿದ್ದೀನಿ. ಸೊ ಈಗ ನಾನು ಫ್ರೆಂಡ್ ಮನೆಗೆ ಹೋಗಬೇಕು. ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಕಮ್ಮನಳ್ಳಿಗೆ ಹೋಗಬೇಕು. ಒಂದು ಸ್ವಲ್ಪ ಕೆಲಸ ಇದೆ, ಅವಳದೇನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ, ಹಾಗೆ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಹಾಗೆ ನಾವು ಫೋಟೋಗ್ರಾಫರ್ ಅಂತ, ಹಾಗೆ ಪಪ್ಪನ ಬರ್ಡೇ ಕೂಡ ಇದೆ ಇವತ್ತು. ಸೊ ಅವ್ರಿಗೆ ಏನಾದರೂ ಒಂದು ಪುಟ್ಟ ಗಿಫ್ಟ್ ತರೋಣ ಅಂತ ಕೂಡ ಹೋಗ್ತಾ ಇದ್ದೀನಿ. ಸೊ ನೋಡೋಣ. ಬರ್ಡೇ ಬಾಯ್ ಕೆಲಸ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಬಂದಮೇಲೆ ಅವ್ರನ್ನೂ ಕೂಡ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಬನ್ನಿ ಹೋಗೋಣ. ಬಾಯ್ ಬಾಯ್ ಬಾಯ್. ಹೌದಾ? ನನಗೆ ಫಸ್ಟ್ ಹೇಳಿತ್ತು. ನಾನು ಹೇಳ್ತೀನಿ. ಸೊ ಎಸ್, ಐ ಹ್ಯಾವ್ ರೀಚ್ಡ್ ಯಶೂಸ್ ಹೌಸ್. ಈಗ ರೂಮಲ್ಲಿದ್ದೀನಿ, ಯಾಕಂದರೆ ಅವಳು ಹೊರಗಡೆ ಹೋಗಿದ್ದಾಳೆ. ಸೊ ಅವಳು ಬರಬೇಕಿತ್ತು ಅಂತ ವೇಟ್ ಮಾಡ್ತಾ ಇದ್ದೀನಿ. ಅವ್ರ ಡ್ಯಾಡಿ ನಾನು ಬರ್ತೀನಿ ಅಂತ ನಾನ್ ವೆಜ್ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡಿದರು, ಬಟ್ ನಾನು ಆಗ್ತಿದ್ದಿಲ್ಲ, ಯಾಕಂದರೆ ಮನೆಯಿಂದ ಆಲ್ರೆಡಿ ತಿನ್ಕೊ ಬಂದಿದ್ದೆ. ಸೊ ಈಗ ಮನೆಯಿಂದೆಲ್ಲ ಊಟ ಮಾಡಿ ಈಗ ಲೆನ್ಸ್ ಕಾಟಕ್ಕೆ ಬಂದಿದ್ದೀವಿ. You where am I taking it? ಚೆನ್ನಾಗಿದೆ, ಪ್ರೈಸ್ ಕೂಡ ಚೆನ್ನಾಗಿದೆ ಅಲ್ವಾ? ಕಾಮಿಡಿ ಪೀಸ್. ಅದಕ್ಕೆ ಹೇಳ್ಕೊಂಡು ಬೈಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ನನಗೂ ಬೈಕ್ ಈಸ್. ಸೊ ಗೈಸ್, ಈಗ ಲೆನ್ಸ್ ಕಾರ್ಟಿಂದ ಆನ್ ದ ವೇ ತ್ರೀ ಮ್ಯಾಂಗೋಸ್ ಹತ್ರ ಹೋಗ್ತಾ ಇದ್ದೀವಿ. ಯಾರಾದರೂ ಕೂಲಾಗಿ ಕುಡಿಯೋಣ ಅಂದ್ಬಿಟ್ಟು, ಯಾಕಂದರೆ ಲೆನ್ಸ್ ಕಾರ್ಟಲ್ಲಿ ಡಿಸೈಡ್ ಎಲ್ಲ ಮಾಡಿದ್ವಿ, ಸೆಲೆಕ್ಟ್ ಎಲ್ಲ ಮಾಡಿದ್ವಿ. ಅದು ಇವಳ್ದು ಪವರ್ ಪ್ರಕಾರ ಹಾಕೋಡೋಕ್ಕೆ ಒಂದು 2-3 ಡೇಸ್ ಆಗುತ್ತಂತೆ. ಅದು ಡೈರೆಕ್ಟ್ ಮನೆ ಹತ್ರಕ್ಕೆ ಬರುತ್ತಂತೆ. ಸೊ ಅದಕ್ಕೆ ಈಗ ಜ್ಯೂಸ್ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಸೊ ನಾನು ಹಾಗೆ ಆನ್ ದ ವೇ ಒಂದು ಕ್ಲಿಪ್ ತೊಗೊಂಡೆ, ಅದನ್ನ ಮನೇಲಿ ತೋರಿಸ್ತೀನಿ, ಇಲ್ಲಿ ಓಪನ್ ಮಾಡೋಕ್ಕಾಗಲ್ಲ. ಸೊ ಈಗ ಹೋಗ್ತಾ ಇದ್ದೀವಿ ಗೈಸ್. ಲೇಔಟ್ ಒಳಗಡೆ ಕರ್ಕೊಂಡು ಹೋಗ್ತಾವಳೆ ಮೇಡಮ್. ಅವಳ ಮುಖ ತೋರಿಸ್ಬಾರ್ದಂತೆ, ಅವಳಿಗೆ ಒಂದು ಸ್ವಲ್ಪ ಹಾಗೆ. ಸೊ ಅವಳ ಮುಖ ತೋರಿಸ್ದಲೇ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ನಾವು ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅದೇ ಪೀಸ್ ಇದು. ಅದ್ರ ಜೊತೆಗೆ ಇವಾಗ ಹೋಗಿ ನೋಡಿ ಹೆಂಗೆ ಹೋಗ್ತಿದ್ದಾಳೆ ಮುಂದೆ. ಈಗ ಹೋಗಿ ಜ್ಯೂಸ್ ಕುಡ್ಕೊಂಡು ಆಮೇಲೆ ಸಿಗುವ. ಸೊ ಎಸ್, ಒಂದಷ್ಟೊತ್ತು ಮಾತಾಡಿಕೊಂಡು ರೋಡಲ್ಲಿ ನಡ್ಕೊಂಡು ಹೋಗಿ ಫೈನಲಿ ವಿ ಹ್ಯಾವ್ ರೀಚ್ 3 ಮ್ಯಾಂಗೋಸ್ ಆ್ಯಂಡ್ ವಿ ಪ್ಲೇಸ್ಡ್ ಅವರ್ ಆರ್ಡರ್ ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ಇಟ್. ಗೈಸ್, ಫೈನಲಿ ನಾನು ಇಸ್ಕೊಂಡಿರೋದು ಮ್ಯಾಂಗೋ ನಾರ್ಮಲ್ ಕ್ಲಾಸಿಕ್ ಶೇಕ್, ಯಾಕೆಂದರೆ ನಾವು ಹೋಗಿದ್ದು 3 ಮ್ಯಾಂಗೋಸ್ಗೆ. ಮ್ಯಾಂಗೋ ಅಲ್ಲಿ ಫೇಮಸ್ಸು ಅಂದ್ಬಿಟ್ಟು ಅದ್ರ ಶೇಕ್ ಇಸ್ಕೊಂಡಿದ್ದೀವಿ. ಯಶು ಏನು ಇಸ್ಕೊಂಡಿದ್ದು? ಬೆಲ್ಜಿಯಂ ಚಾಕ್ಲೇಟ್ ಇಸ್ಕೊಂಡಿದ್ದಾರೆ. ಸೊ ಈಗ ಅಲ್ಲೇ ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ, ಆದರೆ ಫುಲ್ಲು ಜನ ಇದ್ದರು, ಹಾಗೆ ಬಿಸಿಲಿತ್ತು, ನೆರಳಿರಲಿಲ್ಲ. ಅದಕ್ಕೆ ಇಲ್ಲೊಂದು ಪಾರ್ಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ಚಿಲ್ ಮಾಡೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀವಿ ಪಾರ್ಕಿಗೆ. ಗೈಸ್, ಇದೇ ಪಾರ್ಕು. ಯಶಸ್ವಿನಿ ಕರ್ಕೊಬಂದು ಈಗ ಹೋಗಿ ಒಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಆಡಿಕೊಂಡು ಆಮೇಲೆ ಮನೆಗೆ ಹೋಗಬೇಕು. ನಾನು ಬರ್ತೀನಿ ಅಂತ ಇವ್ರ ಡ್ಯಾಡಿ ಬಿರಿಯಾನಿ ಮಾಡಿದಾರತ್ತೆ. ನಾನು ಇವ್ರ ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ 1 o'clock ಆಗಿತ್ತಲ್ವ? ಹಾಂ, 1 o'clock ಆಗಿತ್ತು. ಸೊ ನನ್ನ ಮನೇಲಿ ಲೇಟ್ ಆಗಿತ್ತು, ನಾಷ್ಟ ತಿಂದಿದ್ದು, ಪಲಾವ್ ತಿಂದಿದ್ದು. ಆಲ್ಮೋಸ್ಟ್ ನಾನು ತಿನ್ನೋಕ್ಕೆ 11 o'clock ಆಗಿತ್ತು. ಅದು ಹೊಟ್ಟೆ ಫುಲ್ಲು ತಿನ್ಕೊಂಬಿಟ್ಟಿದ್ದೆ ತುಂಬ. ಅದಕ್ಕೆ ನಾನು ಆಮೇಲೆ ತಿರುಗಾಡ್ಬಿಟ್ಟು ವಾಕಿಂಗ್ ಎಲ್ಲ ಮಾಡಿರ್ತೀವಲ್ವ, ಕರ್ಗೋಗಿರುತ್ತೆ, ಆಮೇಲೆ ಬಂದು ತಿನ್ನೋಣ ಅಂತ ಹೇಳಿದೆ. ಇವಾಗ ಸದ್ಯಕ್ಕೆ ಜ್ಯೂಸ್ ಎಲ್ಲ ಕುಡಿತಿರೋದ್ರಿಂದ ಮತ್ತೆ ಮನೆಗೆ ಹೋಗು ತಿನ್ನಲ್ಲ ಅನಿಸುತ್ತೆ. ನೋಡಿ ಗಾಯ್ಸ್ ಹೆಂಗೆಲ್ಲ ಬೈತಾಳೆ ನೋಡಿ ಗಾಯ್ಸ್. ನೋಡುವ, ಇವಳು ಬೈತಾಳೆ ಅನ್ನೋಸ್ಕೋಸ್ಕರ ಆದರೂ ತಿನ್ಬಿಟ್ಟು ಆಮೇಲೆ ಮನೆಗೆ ಹೋಗುವ ಗೈಸ್. ಇವಳು ಯಾವುದೋ ಫೋನ್ ಬರ್ತೈತೆ, ಪ್ರಮೋಷನಲ್ ಕಾಲ್. ಬಿಡು ಬ್ರೋ, ಅವಳು ಬರಲ್ಲ, ಈ ಹಂದಿ ಬರಲ್ಲ ಅವಳು. ಎಸ್, ಮ್ಯಾಂಗೋ ಶೇಕ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಗೈಸ್, ಪಾರ್ಕ್ ಫುಲ್ಲು ಖಾಲಿ ಇದೆ, ಯಾಕೆಂದರೆ ಇವತ್ತು ಸಂಡೇ, ಅಷ್ಟು ಜನ ಇಲ್ಲ. ಬೇಗ ಬಂದಿದ್ದೀವ? ಓಕೆ, ನಾವು ಬೇಗ ಬಂದಿದ್ದೀವಂತೆ. ಈವ್ನಿಂಗ್ ಇರ್ತಾರೆ ವಾಕಿಂಗ್ ಮಾಡೋರು, ಅವರು ಇವರು ಅಷ್ಟೇ ಗೈಸ್. ಸೊ ಗೈಸ್, ಈಗ ಬಂದು ರೀಚ್ ಆಗಿದ್ದೀನಿ. ಫುಲ್ಲು ಬಿಸಿಲಿತ್ತು, ಮುಖ ನೋಡಿ ಫುಲ್ಲು ಟ್ಯಾನ್ ಆಗೋಗ್ಬಿಟ್ಟಿದೆ. ಸೊ ಇವ್ರ ಮನೆಗೆ ರೂಮಲ್ಲಿ ಬಂದಿದ್ದೀನಿ. ಅವ್ರು ಊಟ ಹಾಕೋಬರಕ್ಕೆ ಹೋಗೋಳು, ಅವರಪ್ಪ ಮಾಡಿರೋ ಊಟ. ನೀನು ತಿಂದಲ್ಲೇ ಹೋದರೆ ಅಷ್ಟೇ ಅಂದ್ಬಿಟ್ಟು ಹೋಗೋಳೆ. ಒಂದು ಸ್ವಲ್ಪ ಹಾಕೋಬ ಅಂತ ಹೇಳಿದ್ದೀನಿ.
ಹಾಕೊಬರ್ದಲ್ಲೇ ತಿಂದ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ಬೇಕು. ಹಾಗೆ ಗರ್ಲ್ಸ್ ಆಲ್ ಟೈಮ್ ಫೇವ್ರೇಟ್ ಗೋಲ್ಗುಪ್ಪ ಕೂಡ ತಿನ್ಕೊಂಡು ಬಂದ್ವಿ ಗೈಸ್. ಈಗ ತಾನೇ ಬಂದು ರೀಚ್ ಆಗಿದ್ದೀನಿ. ಹಾಗೆ ಆನ್ ದ ವೇ ಬರ್ತಾ ಪಪ್ಪನಿಗೆ ಗಿಫ್ಟು ಹಾಗೆ ಕೇಕ್ ಬಂದಿದ್ದೀನಿ. ಕೇಕು ಫ್ರಿಜ್ಜಲ್ಲಿದೆ. ಗಿಫ್ಟ್ ಏನು ತಂದಿದ್ದೀನಿ ಅಂದರೆ ವೇಟ್, ಇದೊಂದು ಗಣಪತಿ, ಪುಟ್ಟದೊಂದು ಗಣಪತಿ ತಂದಿದ್ದೀನಿ. ಎಂತಕ್ಕೆ ಅಂದರೆ ಕಾರಲ್ಲಿ ಇಕ್ಕಬೇಕು ಅಂದರೆ ಮುಂದೆ ಆಲ್ರೆಡಿ ಒಂದಿರೋದು ಮುರಿದೋಗಿದೆ, ಅಂದರೆ ಅದು ಕೂರ್ತಿಲ್ಲ ಸರಿಯಾಗಿ. ಸೊ ಅದಕ್ಕೆ ಇದೊಂದು ತೊಗೊಬಂದರೆ, ಬಟ್ ಏನು ಎಡವಟ್ ಆಗೋಯ್ತು ಅಂದರೆ ಇದು ಮುರಿದಾಕ್ಬಿಟ್ಟೆ. ನಾನು ಏನಾಯಿತು ಅಂದರೆ ಕೈಯಲ್ಲಿ ಇಟ್ಕೊಂಡಿದ್ದೆ, ಯಶು ಏನೋ ಬೇರೆದು ಕೊಟ್ಟಲು ಅಂದ್ಬಿಟ್ಟು ಇದು ಕೈಯಲ್ಲಿ ಇಟ್ಕೊಂಡಿರೋದೇ ಮರೆತು ಕೆಳಗಡೆ ಬೀಳಿಸ್ಬಿಟ್ಟೆ ಗೈಸ್. ಅದಕ್ಕೆ ಫುಲ್ಲು ಇಷ್ಟ ಆಗೋಗಿತ್ತು ಅಂತ ಕೈಯಲ್ಲೇ ಇಟ್ಕೊಂಡಿದ್ನ, ಅದು ಕೆಳಗಡೆ ತೊಡ್ದೋಯ್ತು. ಸೊ ಅದಕ್ಕೆ ಒಂದು ಫೆವಿಕ್ವಿಕ್ ತಗೊಂಡು ಇದನ್ನು ಅನ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಫುಲ್ ಬೇಜಾರಾಗೋಯ್ತು. ಏನು ಮಾಡೋದು, ಅಲ್ಲಿ ಇಕ್ಕೋಕ್ಕೂ ಆಗಲ್ಲ, ಮತ್ತು ಇಕ್ಕಿದ್ರೆ ಬೈದು ಬಿಡ್ತಾರೆ, ಏನು ಹಿಂಗೆ ಹೊಡೆದಾಕ್ಬಿಟ್ಟು ಇಕ್ಕಿದ್ದೀರ ಅಂದ್ಬಿಟ್ಟು. ಸೊ ಅದಕ್ಕೆ ಹಾಗೆ ಇಕ್ಕಿಲ್ಲ. ಹಾಗೆ ಇದೊಂದು ಏನಿರ್ಬೋದು ಗೆಸ್ ಮಾಡಿ. ಕೀಚೇನು, ಲೆದರ್ದು ಕೀಚೇನ್ ತೊಗೊಂಡಿದ್ದೀನಿ. ಸೊ ಡನ್. ಅದನ್ನು ಪಪ್ಪ ಈವ್ನಿಂಗ್ ಕೇಕ್ ಕಟ್ ಮಾಡೋವಾಗ ಕೊಡೋಣ ಗೈಸ್. ಎಸ್, ಪಪ್ಪ ಬರ್ಡೇ ಇದ್ದಿದ್ದು ಲಾಂಗ್ ಬ್ಯಾಕ್. ನಾನು ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗಿದೆ, ಐ ಅಂಡರ್ಸ್ಟ್ಯಾಂಡ್. ಇನ್ಮೇಲೆ ಫಾಸ್ಟಾಗಿ ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪಪ್ಪನ ಬರ್ಡೇ ಇತ್ತು. ಸೊ ನಾವು ಯೂಶ್ವಲಿ ಯಾರದೇ ಬರ್ಡೇ ಆ್ಯನಿವರ್ಸರಿ ಮನೇಲಿ ಏನೇ ಇದ್ದರೂ ಸ್ಮಾಲ್ ಒಂದು ಕೇಕ್ ತೊಗೊಬಂದು ಮನೇಲಿ ನಾವೇ ಸೇರಿ ಕಟ್ ಮಾಡ್ತೀವಿ. ಯಾರನ್ನೂ ಜಾಸ್ತಿ ಇನ್ವೈಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಲೆಟ್ ಇಟ್ ಬಿ ಪ್ರೈವೇಟ್. ಅಂದರೆ ನಮಗೆ ಮನೆ ಮಂದಿ ಸೆಲೆಬ್ರೇಟ್ ಮಾಡೋಕ್ಕೆ ಅಷ್ಟೇ ಇಷ್ಟ. ಸೊ ಅದಕ್ಕೆ ನಾವು ಈ ಥರ ಸ್ಮಾಲ್ ಕೇಕ್ ತಂದು ಈ ಥರ ಕಟ್ ಮಾಡಿ ಅದರಲ್ಲೇ ಖುಷಿ ಪಡ್ತೀವಿ. ಆ್ಯಂಡ್ ಎಸ್, ಪಪ್ಪಂಗೆ ಮಮ್ಮಿಗೆ ಯೂಶ್ವಲಿ ಅವರ ಬರ್ಡೇಸು ಇಲ್ಲ ಆ್ಯನಿವರ್ಸರಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಅದಕ್ಕೆ ನಾವು ಒತ್ತಾಯ ಕೂಡ ಮಾಡೋಕ್ಕೋಗಲ್ಲ. ಸೊ ಆಲ್ ದ ಟೈಮ್ ನಾವು ಈ ಥರನೇ ಸೆಲೆಬ್ರೇಟ್ ಮಾಡೋದು. ಪಪ್ಪ ಬೇರೆ ಕಡೆ ಎಲ್ಲೋ ಹೋಗಬೇಕಿತ್ತಂತೆ. ಸೊ ಅಷ್ಟರಲ್ಲಿ ನಾನು ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ಒಂದು ಸ್ವಲ್ಪ ತಿಳಿಸಿದೆ. ಸೊ ಅವರು ತುಂಬಾ ಖುಷಿಪಟ್ಟರು. ಹಾಗೆ ನನಗೂ ಖುಷಿ ಆಯಿತು, ಯಾಕಂದರೆ ಸ್ವಲ್ಪ ಟೈಮಲ್ಲಿ ಹೋಗಿ ಪ್ರೆಸೆಂಟಬಲ್ ಗಿಫ್ಟ್ ತಂದಿದ್ದಕ್ಕೆ. ಸೊ ಲಾಸ್ಟ್ ಕ್ಲಿಪ್ಪಿಂಗ್ ನೋಡಿದ್ರೆ ಗೊತ್ತಾಗಿರುತ್ತೆ ಎಂತಕ್ಕೆ ಇಷ್ಟೊಂದು ಜನ ಮತ್ತು ಇಷ್ಟೊಂದು ಕ್ರೌಡೆಲ್ಲ ಸೇರಿದೆ ಅಂತ. ಅಫ್ಕೋರ್ಸ್ ಎಸ್, ಫೈನಲಿ 18 ವರ್ಷದ ಕನಸು ನನಸಾಗಿದೆ. ನಮ್ಮ RCB ತಂಡ ಗೆದ್ದಿದೆ. ಇಟ್ ವಾಸ್ ರಿಯಲಿ ಅ ಕ್ರೇಜಿ ಇಯರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಈ IPL ಮ್ಯಾಚ್ ನೋಡಿದ್ದು ಇದೇ ವರ್ಷದಿಂದ, ಆ್ಯಂಡ್ ಇದೇ ವರ್ಷ RCB ಗೆದ್ದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಏನಪ್ಪ, ನಾನು ನೋಡ್ತಿರೋದು ಇಯರೇ ಗೆದ್ದಿದೆ ಅಂತ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಕ್ರಿಕೆಟು IPL ಮೇಲೆಲ್ಲ. ಬಟ್ ದಿಸ್ ಟೈಮ್ ಏನೋ ನೋಡೋಣ ಅಂತ ಅನಿಸಿ ನೋಡಿದ್ದಕ್ಕೂ ತುಂಬಾ ಖುಷಿ ಆಯಿತು, ಸಾರ್ಥಕ ಅನಿಸ್ತು. ಇಟ್ ವಾಸ್ 18 years ಡ್ರೀಮ್. ಎಲ್ಲ ವರ್ಷವೂ ಈ ಸಲ ಕಪ್ ನಮ್ಮದೇ ಅಂತಿದ್ರು. ಬಟ್ 2025 ವಿ ಮೇಡ್ ಇಟ್ ಗೈಸ್. ಅಂದರೆ 2025ಅಲ್ಲಿ ನಮ್ಮ ಕನಸು ನನಸಾಗಿದೆ. ಸೊ ಈ ಇಯರಿಂದ ನಾವು ತುಂಬಾ ಖುಷಿಯಾಗಿ ಹೇಳ್ಕೊಬೋದು, ಯಾಕಂದರೆ RCB ಕಪ್ಪು ನಮ್ಮದು ಅಂತ. ಆ್ಯಂಡ್ ಅದೇ ಖುಷೀಲಿ ನಾನು ಮೆಥೋನ್ ಕ್ರ್ಯಾಕರ್ಸ್ನೆಲ್ಲ ಬರ್ಸ್ಟ್ ಮಾಡಿದ್ವಿ. ಆ್ಯಂಡ್ ಹಿಯರ್ ಈಸ್ ವಾಟ್ ವಿ ವೇರ್ ಈಗರ್ಲಿ ವೇಟಿಂಗ್ ಫಾರ್. ಇದಕ್ಕೆ ಒಂದು ಮೂಮೆಂಟ್ ನೋಡೋಕ್ಕೆ ಎಷ್ಟು ವರ್ಷಗಳಿಂದ ವೇಟ್ ಮಾಡಿದ್ದೀವಿ. ಆ್ಯಂಡ್ ದ ಮೂಮೆಂಟ್ ಇಸ್ ಫೈನಲಿ ಹಿಯರ್. RCB ವಿನ್ನಿಂಗ್ ದ IPL ಟ್ರಾಫಿ ಗೈಸ್. ಚಾಂಪಿಯನ್ಸ್ ಬೇರೆ ಯಾರು ಅಲ್ಲ, ಕೆಂಪು ಅಂಗಿ ಹಾಕೊಂಡಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇವತ್ತು ಎಲ್ಲಾರ್ದು ಏನು ಹೋಗ್ತಿದ್ರು, ಏನೇನು ಕನಸು ಕಟ್ಕೊಂಡಿದ್ರು, ಇವತ್ತು ನಾನು. ಸೊ ಎಸ್, ಇದೇ ಖುಷಿಲಿ ವ್ಲಾಗ್ ಕೂಡ ಎಂಡ್ ಮಾಡೋಣ. ಸೊ ಈ ವ್ಲಾಗ್ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.